ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಿಂದಿನ ತಿಂಗಳದ ಮಾಸ ಭವಿಷ್ಯವನ್ನು ನೋಡಿದ್ದೀರಿ, ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇವತ್ತಿನ ದಿವಸ ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಗ್ರಹಗಳು ಸಂಚರಿಸುವಾಗ 12 ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಯನ್ನು ನೋಡುವ. ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಸ್ಥಾನ ಪಲ್ಲಟ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುವಂಥದ್ದು. ಅದೇ ರೀತಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು. 19ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿ 31ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಹೀಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಹಾಗಾದರೆ ಈ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೌರ್ಣಿಮೆ ಬರಲಿದೆ. ಅದು ಗುರುಪೂರ್ಣಿಮೆ. ನಮ್ಮ ಮಾರ್ಗದರ್ಶಕರನ್ನು, ನಮ್ಮ ಗುರುವನ್ನು, ಅದೇ ರೀತಿ ವಿದ್ಯಾಭ್ಯಾಸ, ಜೀವನ ಎಲ್ಲವುದನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಯರನ್ನು, ಗುರುಗಳನ್ನು ಎಲ್ಲವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂತಹ ದಿವಸ ಆಗಿದೆ. 21ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಅವತ್ತಿನ ದಿವಸ ನಮ್ಮ ಎಲ್ಲ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುವಿನ ಭಕ್ತಿ, ಗುರುವಿನಲ್ಲಿ ಇರುವಂಥ ಶ್ರದ್ಧೆ, ಅದೇ ರೀತಿಯಾಗಿ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗ ನಮ್ಮ ಜೀವನದಲ್ಲಿ ಸಕಲ ವಿಷಯದಲ್ಲಿಯೂ ಕೂಡ ಸಂಸ್ಕಾರವಂತರಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಶಕ್ತಿಯಾಗಿರುವಂಥದ್ದು ಗುರುವಿಂದಾಗಿದೆ ವೀಕ್ಷಕರೇ. ಹಾಗಾದ ಕಾರಣ ನಾವೆಲ್ಲರೂ ಕೂಡ 21ನೇ ತಾರೀಕು ಗುರುಪೂರ್ಣಿಮೆಯನ್ನು ಆಚರಿಸಬೇಕಾಗಿದೆ. ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಪಡಿಬೇಕಾಗಿದೆ ವೀಕ್ಷಕರೇ. ನಾವು ಈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಪ್ರಕಾರ ಗೋಚಾರ ಫಲವನ್ನು ತಿಳಿದುಕೊಳ್ಳುವ. ಇದು ಗೋಚಾರ ಫಲವಾಗಿರುವುದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಫಲ ಇರಬಹುದು, ಅಥವಾ ಗೋಚಾರ ಫಲವು ಕೂಡ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಜಾತಕದಲ್ಲಿ ಫಲಗಳು ಬೇರೆ ಇರ್ತವೆ. ನಿಮ್ಮ ಜಾತಕವನ್ನು, ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷ್ಯರಲ್ಲಿ, ದೈವಜ್ಞರಲ್ಲಿ ವೀಕ್ಷಣೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಅದೇ ರೀತಿ ಗೋಚಾರ ಫಲವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ. ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರುವಿನಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯಾದಂತಹ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಜನ್ಮರಾಶಿಗೆ ಬರುವಂತಹ ಕುಜನಿಂದಾಗಿ ಸ್ವಲ್ಪ ಟೆನ್ಷನ್ಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಒತ್ತಡಗಳು ಅಂದರೆ ಒಂದು ವ್ಯಕ್ತಿ ಹತ್ರ ಇಷ್ಟು ಭಾರ ಹೊರಲಿಕ್ಕೆ ಸಾಧ್ಯ, ಅಷ್ಟನ್ನು ಮಾತ್ರ ಹೊರಲಿಕ್ಕೆ ಸಾಧ್ಯ. ಅದರಿಂದ ಹೆಚ್ಚಾದರೆ ತುಂಬ ಭಾರ ಅನಿಸುತ್ತೆ. ಹಾಗಾಗಿ ಈ ರೀತಿ ಕೆಲವಷ್ಟು ಪರಿಸ್ಥಿತಿಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳು ಕುಜನ ಪ್ರವೇಶದಿಂದಾಗಿ ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿ ಸ್ವಲ್ಪ ಅಪವಾದಗಳು, ಕೆಲವಷ್ಟು ದುಶ್ಚಟಗಳಿಗೆ ನಿಮ್ಮ ಮನಸ್ಸು ತಿರುಗುವಂತಹ ಸ್ಥಿತಿಗಳನ್ನು ಕೂಡ ನೀವು ಜಾಗ್ರತೆಯಿಂದಾಗಿ ನಿಭಾಯಿಸ್ಕೊಳ್ಬೇಕಾದಂಥ ಅವಶ್ಯಕತೆಗಳು ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ, ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತೇವೆ. ಕುಟುಂಬದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿದೆ. ತಂದೆ ತಾಯಿಯೊಟ್ಟಿಗೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯೊಟ್ಟಿಗೆ ಸ್ವಲ್ಪ ವಾದ ವಿವಾದಗಳನ್ನು ಎದುರಿಸುವಂಥ ಸಾಧ್ಯತೆಗಳಿದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯೊಂದಿಗೋ ಅಥವಾ ತಂದೆ ತಾಯಿಯೊಂದಿಗೋ ಮಕ್ಕಳೊಟ್ಟಿಗೋ ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಿಸುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿ ದುಡ್ಡಿನ ವಿಷಯದಲ್ಲಿ ಕೂಡ ಅಲ್ಪ ಸ್ವಲ್ಪ ನಷ್ಟಗಳಾಗುವಂಥ ಸಾಧ್ಯತೆಗಳಿದೆ. ದಾಖಲೆಗೆ ಸಂಬಂಧಪಟ್ಟು ಮೋಸಗಳಾಗುವಂಥ ಸಾಧ್ಯತೆಗಳಿದೆ. ಅದನ್ನು ಜಾಗ್ರತೆಯಿಂದ ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ. ಮುಂದಾಗುವಂತಹ ಕೆಲವಷ್ಟು ಕಷ್ಟಗಳಿಗೆ, ನಷ್ಟಗಳಿಗೆ, ದುರಿತಗಳಿಗೆ ಈಗಾಗಲೇ ಕಡಿವಾಣ ಹಾಕಿ ಜಾಗ್ರತೆಯಿಂದ ನೊಗವನ್ನು ಹಿಡ್ಕೊಂಡು ಹೋದರೆ ಅನುಕೂಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ, ತೃತೀಯ ಸ್ಥಾನಕ್ಕೆ ರವಿಯ ಬದಲಾವಣೆಯಿಂದಾಗಿ ಒಳ್ಳೆಯ ಸಹಕಾರಗಳು, ಸಹೋದರರಿಂದ ಉತ್ತಮ ಸಪೋರ್ಟ್ ಈ ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ನೀವು ತಗೊಂಡಂಥ ಭೂಮಿಗೋ ಅಥವಾ ತಗೊಳ್ಬೇಕಾದಂತಹ ಯಾವುದಾದ್ರೂ ವಸ್ತುವಿಗೆ ನಿಮ್ಮ ಸಹೋದರರಿಂದ ಧನ ಸಹಾಯ, ಇನ್ನಿತರ ಸಹಾಯಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ಇದೆಲ್ಲ ಸಮಸ್ಯೆಗಳನ್ನು ಕೂಡ ಸಮರ್ಥವಾಗಿ ನೀವು ಅದನ್ನು ಎದುರಿಸ್ಕೊಂಡು ಹೋಗ್ತೀರಿ ಅಂತ ಹೇಳುವಂಥದ್ದು ರವಿ 3ನೇ ಸ್ಥಾನಕ್ಕೆ ಬರೋದರಿಂದಾಗಿ ಒಳ್ಳೆಯ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು 3ನೇ ಸ್ಥಾನದಲ್ಲಿ ಬುಧನ ಪ್ರವೇಶ
ಅದೇ ರೀತಿಯಾಗಿ ಶುಕ್ರನ ಪ್ರವೇಶ, ಮಿತ್ರನ ಕ್ಷೇತ್ರಕ್ಕೆ ಶುಕ್ರನ ಪ್ರವೇಶ ಆಗುವಂಥದ್ದು, ನಿಮ್ಮ ರಾಶ್ಯಾಧಿಪತಿಯು ಶುಕ್ರನೇ ಆಗಿರೋದ್ರಿಂದಾಗಿ ಒಳ್ಳೆಯ ಧನ ಸಹಾಯಗಳು ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ, ಚತುರ್ಥ ಸ್ಥಾನವನ್ನು ಮಾತೃಸ್ಥಾನ, ಕ್ಷೇತ್ರಸ್ಥಾನ ಅಂತ ಹೇಳ್ತೇವೆ. ತಾಯಿಯ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಏರುಪೇರುಗಳನ್ನು ಕಾಣ್ಬೋದು. ಯಾವುದೇ ವಿಷಯಕ್ಕೂ ನೆಗ್ಲೆಕ್ಟ್ ಮಾಡದೇ ಸರಿಯಾದಂಥ ಚಿಕಿತ್ಸೆನೋ ಅಥವಾ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳುವುದು ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ವಾಹನವನ್ನು ಖರೀದಿ ಮಾಡುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ, ಪಂಚಮಾಧಿಪತಿಯಾಗಿರ್ತಕ್ಕಂಥ ರವಿಯು ದ್ವಿತೀಯ ಮತ್ತು ತೃತೀಯ ರಾಶಿಯಲ್ಲೇ ಪ್ರವೇಶ ಮಾಡುವಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕಂಡುಬರುವಂಥ ಸಾಧ್ಯತೆಗಳಿದೆ. ಅಂದರೆ ಟೆನ್ಷನ್ ಎದುರಿಸುವಂಥ ಸಾಧ್ಯತೆಗಳಿದೆ. ಕೆಲವಷ್ಟು ಅಪವಾದಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಮಕ್ಕಳಿಗೆ ಸ್ವಲ್ಪ ಕರೆಂಟಿಂದಾಗಿ, ಅದೇ ರೀತಿ ನೀರಿನಿಂದಾಗಿ ಅಥವಾ ಕೆಲವಷ್ಟು ದುಸ್ಸಾಹಸಗಳನ್ನು ಮಾಡುವಂಥ ಕಾರ್ಯದಿಂದ ಗಮನ ಇಟ್ಟು ಜಾಗ್ರತೆಯಿಂದ ಮುಂದುವರೆದರ ಅನುಕೂಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಗಮನವಿಡಬೇಕಾದಂಥ ಅವಶ್ಯಕತೆಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಕೇತುವನ್ನು ಹೇತು ಬೇಡ, ಅಂದರೆ ಕಾರಣವಿಲ್ಲದೆ ವ್ಯತ್ಯಾಸಗಳನ್ನು ಅನುಭವಿಸುವಂಥದ್ದನ್ನು ನೀವು ಕಾಣಬಹುದು. ಅಂದರೆ ಮಕ್ಕಳು ಇಲ್ಲಿ ತನಕ ಹೇಳೋದನ್ನು ಕೇಳ್ತಾ ಇದ್ದರು, ಓದ್ತಾ ಇದ್ದರು, ಅಥವಾ ಕೆಲವಷ್ಟು ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಈಗ ಎಷ್ಟು ಹೇಳಿದರೂ ಕೂಡ ಅವರ ಮಾತು ಕೇಳಿಸೋದೇ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ಎದುರಿಸುವಂಥ ಸಾಧ್ಯತೆಗಳಿದೆ. ಜಾಗೃತೆಯಿಂದ ಮುಂದುವರಿಯಿರಿ, ಅನುಕೂಲಗಳಿದೆ. ಕೊನೆಗೆ ಹೇಳುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಅಳವಡಿಸ್ಕೊಂಡು ಹೋದರೆ ಅನುಕೂಲ ಇದೆ ವೀಕ್ಷಕರೇ. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ, 6ನೇ ಸ್ಥಾನಾಧಿಪತಿಯು ನಿಮ್ಮ ರಾಶ್ಯಾಧಿಪತಿಯು ಒಬ್ಬನೇ ಆಗಿರ್ತಕ್ಕಂತಹ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ಅಂದರೆ ಮಿತ್ರನ ಕ್ಷೇತ್ರದಲ್ಲಿ ಸಂಚರಿಸುವಾಗ ನಿಮ್ಮ ಹಳೆಯ ಸಾಲಾದಿಗಳು ಅಥವಾ ಯಾರಿಂದಾದರೂ ಕೆಲವಷ್ಟು ವಸ್ತುಗಳನ್ನು ನೀವು ತಗೊಂಡಿದ್ದರೆ ಬಳಸಲಿಕ್ಕೆ ಬೇಕಾಗಿ ಹಿಂದಿರುಗಿಸುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸಾಲಗಳು ಮರುಪಾವತಿ ಮಾಡುವಂಥ ಯೋಗಗಳಿದೆ. ನಿಮ್ಮ ಮುಂದಾಳತ್ವದಲ್ಲಿ ಯಾರಿಗಾದರೂ ನೀವು ಸಾಲ ಕೊಡಿಸಿದರೆ ಅಥವಾ ದಾಖಲೆ ಪತ್ರಗಳನ್ನು ಕೊಡಿಸಿದರೆ ಈ ಸಂದರ್ಭದಲ್ಲಿ ಅದು ಬಗೆಹರಿಯುವಂಥ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಮುಖಾಂತರ ಕೆಲವಷ್ಟು ವ್ಯವಹಾರಗಳನ್ನು ಮಾಡಿಕೊಂಡಿದ್ದರೆ ಎಷ್ಟು ಸಮಯ ಆಯಿತು, ಏನು ಮುಂದುವರಿತಾ ಇಲ್ಲ, ನಿಂತು ಹೋಗಿಬಿಟ್ಟಿದೆ, ಎಷ್ಟು ವರ್ಷ ಆಯಿತು ಅಂತ ನೀವು ಆಸೆ ಬಿಟ್ಟಿರ್ತೀರಿ, ಅದು ಪುನಃ ಚಾನಲ್ಗೆ ಬಂದು ಅದನ್ನು ಮುಗಿಸುವಂಥ ಯೋಗ ಈ ಸಂದರ್ಭದಲ್ಲಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ, 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು 12ನೇ ಸ್ಥಾನದಲ್ಲಿದ್ದು ಅದಾದ ನಂತರ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡುವಂಥದ್ದು ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದವಿವಾದಗಳನ್ನು ಈಗ ಹೇಳಿದ ಹಾಗಲೇ ಎದುರಿಸುವಂಥ ಸಾಧ್ಯತೆಗಳನ್ನು ಈ ಸಂದರ್ಭದಲ್ಲಿ ನಾವು ಕಾಣ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಅಲ್ಪ ಸ್ವಲ್ಪ ಮಾತು ವಿರೋಧಗಳು ಅಥವಾ ಅಭಿಪ್ರಾಯ ಭೇದಗಳು, ವಾದ ವಿವಾದಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ವಿವಾಹಕ್ಕೋಸ್ಕರವಾಗಿ ಒಳ್ಳೆಯ ಸಂಬಂಧವನ್ನು ಹುಡುಕ್ತಾ ಇದ್ದರೆ ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗಗಳಿದೆ. ವಧುವಿಗೆ ವರ, ವರನಿಗೆ ವಧು, ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಅನಗತ್ಯ ಸ್ವಲ್ಪ ತಿರುಗಾಟಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವಂಥ ಸಾಧ್ಯತೆಗಳಿದೆ. ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಅಷ್ಟಮ ಸ್ಥಾನವನ್ನು ನೋಡೋದಾದರೆ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡುವಂಥದ್ದು, ನಿಮ್ಮ ಜನ್ಮರಾಶಿಯಲ್ಲೇ ಸಂಚಾರ ಮಾಡ್ತಾ ಇರುವಂಥದ್ದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳಿದೆ. ಯಾವುದೇ ರೀತಿಯಾದಂಥ ಟೆನ್ಷನ್ಗಳನ್ನು ನೀವು ತಗೊಳ್ಬೇಡಿ. ಬಂದಿರುವಂತಹ ಯಾವುದೇ ಒತ್ತಡಗಳಿರ್ಬೋದು, ಟೆನ್ಷನ್ ಇರ್ಬೋದು, ಜವಾಬ್ದಾರಿ ಇರಬಹುದು, ಅಥವಾ ಅಪವಾದಗಳಿರ್ಬೋದು, ವಿರೋಧಗಳಿರ್ಬೋದು, ಎಲ್ಲವುದನ್ನು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತ ಹೇಳುವಂಥ ಆತ್ಮಸ್ಥೈರ್ಯವು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಬರುತ್ತೆ. ಯಾಕೆಂತ ಹೇಳಿದರೆ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಗುರು ಒಳ್ಳೆ ಬಲವನ್ನು ಕೊಡುವಂಥ ಯೋಗ ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗ ಸ್ಥಾನವನ್ನು ನೋಡೋದಾದರೆ, ಉದ್ಯೋಗ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶನಿಯು ಕುಂಭರಾಶಿಯಲ್ಲಿ ಅವನ ಮೂಲ ತ್ರಿಕೋಣ ರಾಶಿಯಲ್ಲೇ ಇರುವುದರಿಂದಾಗಿ ಉದ್ಯೋಗದಲ್ಲಿ ಒಳ್ಳೆ ರೀತಿಯಾದಂಥ ಬದಲಾವಣೆಯನ್ನು, ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ರೀತಿಯಾದಂಥ ಹೆಲ್ಪನ್ನು, ಅದೇ ರೀತಿ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರಿಂದ ಕೂಡ ಒಳ್ಳೆಯ ಮಾತುಗಳನ್ನು, ನಿಮ್ಮ ಸುತ್ತಮುತ್ತಲಿನ ಪರಿಸರದಿಂದಾಗಿ ಒಳ್ಳೆಯ ಗೌರವವನ್ನು, ಸಮಾಜಮುಖಿಯಾದಂಥ ಕಾರ್ಯವನ್ನು, ಪ್ರಾಣಿ ಪಕ್ಷಿಗಳಲ್ಲಿರ್ತಕ್ಕಂಥ ಪ್ರೀತಿಯನ್ನು, ಮನುಷ್ಯರಲ್ಲಿರ್ತಕ್ಕಂಥ ಸಹಬಾಳ್ವೆಯನ್ನು ತೋರಿಸುವಂಥ ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 11ನೇ ಸ್ಥಾನವನ್ನು ನೋಡೋದಾದರೆ, 11ನೇ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ನಿಮ್ಮ ಲಾಭಾಂಶ ಒಳ್ಳೆ ಪ್ರಯತ್ನಪಟ್ಟು, ಕಷ್ಟಪಟ್ಟು, ನಿದ್ರೆ ಬಿಟ್ಟು, ಕಣ್ಣಲ್ಲಿ ರಕ್ತವೋ ನೀರೋ ಸುರಿಸಿ ಪ್ರಯತ್ನಪಟ್ಟು ಮಾಡೋದಂಥ ಕೆಲಸ ಕಾರ್ಯ ಲಾಭಾಂಶದಲ್ಲಿ ಅಲ್ಪ ಸ್ವಲ್ಪ ಲೇಟಾದರೂ ಕೂಡ ನಿಮ್ಮ ಕೈಗೆ ಸೇರುತ್ತೆ. ಏನು ಯೋಚನೆ ಮಾಡಬೇಕಾದಂಥ ಅಗತ್ಯಗಳಿಲ್ಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ, 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕುಜನಿಂದಾಗಿ
ಕೆಲವಷ್ಟು ಸಂಚಾರದ ವಿಷಯದಲ್ಲಿ ವಾಹನ ಚಲಿಸುವಾಗ, ಎತ್ತರದ ಪ್ರದೇಶದಲ್ಲಿ ನೀವು ಚಲಿಸುವಾಗ ಸ್ವಲ್ಪ ಜಾಗೃತೆಯಿಂದ ಮುಂದುವರಿಬೇಕಾಗುತ್ತೆ. ಅಥವಾ ಕೆಲವಷ್ಟು ಸಾಹಸದ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಅಲ್ಪ ಸ್ವಲ್ಪ ಒತ್ತಡಗಳು ಬರುವಂಥ ಸಾಧ್ಯತೆಗಳು ನಿಮ್ಮ ಕೆಲಸ ಕಾರ್ಯದಲ್ಲಿ ಇದ್ದರೂ ಕೂಡ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ತಿಂಗಳಿನಲ್ಲಿ ನೀವು ಕಾಣ್ತೀರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳೂ ಕೂಡ ಇರೋದರಿಂದಾಗಿ ಯಾವ ಪರಿಹಾರ ವಿಧಾನವನ್ನು ಮಾಡಿಕೊಳ್ಳುವಂಥದ್ದು ಅಂತ ಹೇಳುವಂಥದ್ದು ನೋಡೋದಾದರೆ, ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದರಿಂದ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಈ ತಿಂಗಳಿನಲ್ಲಿ ನೀವು ಕಾಣ್ತೀರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲವು ನಿಮಗೆ ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳನ್ನಾದರೂ ಕೂಡ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಕೆಳಗಡೆ ಕಾಣಿಸಿರತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಅದೇ ರೀತಿ ಫೋನ್ನಲ್ಲಿ ಯಾವುದೇ ರೀತಿಯಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ವಿಷಯಗಳನ್ನು ಕನ್ಸಲ್ಟೇಷನನ್ನು ನಾವು ಮೊಬೈಲ್ನಲ್ಲಿ ಮಾಡಲ್ಲ. ನಿಜವಾಗಿ ಸಮಸ್ಯೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ಬಂದು ಕನ್ಸಲ್ಟೇಷನ್ ತಗೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಫೋನ್ ಮೂಲಕ ಯಾವ ಪರಿಹಾರವೂ ಆಗಲ್ಲ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ, ಈ ರೀತಿಯಲ್ಲಿ ಹೇಳುವವರೆಲ್ಲ ಇರ್ತಾರೆ. ಆ ವಿಷಯದ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರಿಗೆಲ್ಲ ನಮಸ್ಕಾರ. ನೀವು ಏನೇ ವಿಷಯ ಇದ್ದರೂ ಕೂಡ ನೇರವಾಗಿ ಬನ್ನಿ, ಸರಿಯಾದಂಥ ಒಂದು ಪರಿಹಾರವನ್ನು ತಗೊಳ್ಳಿ. ಫೋನ್ ಮೂಲಕವಾಗಿ ನಾವು ಯಾವುದೇ ಪರಿಹಾರವನ್ನು ಅಥವಾ ಜ್ಯೋತಿಷ್ಯ ವಿಮರ್ಶೆಗಳನ್ನು ಮಾಡಲ್ಲ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.